दंगलग्रस्त बांगलादेशातून सुरक्षितपणे आलेले 25 वैद्यकीय विद्यार्थी बेळगावमध्ये पोहोचले आहेत. बेळगावचे जिल्हाधिकारी मोहम्मद रोशन आणि खासदार जगदीश शेट्टर यांच्या मदतीने बांगलादेशातील विद्यार्थी त्यांच्या गावी सुरक्षितपणे पोहोचले आहेत. बांगलादेशातून बेळगावला आलेल्या वैद्यकीय विद्यार्थिनी नेहल सावणूर यांनी सांगितले की बांगलादेशात असताना त्यांच्या परिसरामध्ये देखील हिंसा होत होती. बांगलादेशातील हिंसाचाराच्या भीतीने त्यांनी अनेक त्रास सहन केले. तसेच सर्वत्र कर्फ्यू होता आणि जेवणासाठीही तासनतास फिरावे लागत होते. लेडीज हॉस्टेलमध्ये समस्या मोठ्या प्रमाणात होत्या. जेवणही मिळत नव्हते. ಅಣ್ಣ ಇವಾಗ ಬಾಂಗ್ಲಾದಲ್ಲಿ ತೀವ್ರ ಹಿಂಸಾಚಾರ ಕೂಡ ನಡೀತಾ ಇದೆ. ನೀವು ಅಲ್ಲೇ ಇದ್ದೀರಿ, ಏನು ಅನಿಸ್ತು, ಹೆಂಗೆ ಬಂದ್ರಿ? ಸ್ಟಾರ್ಟಿಂಗ್ನಲ್ಲಂತೂ ಏನು ಹಂಗೇನು ಅನಿಸಿರ್ಲಿಲ್ಲ. ಆದರೆ ಸಣ್ಣಂಗೆ ಅಲ್ಲಿ ಲೋಕಲ್ ಹುಡುಗರು ಗೌರ್ಮೆಂಟ್ ವಿರುದ್ಧ, ರಿಸರ್ವೇಷನ್ ವಿರುದ್ಧ ಭಾಳ ದಂಗೆ ಅದು ಮಾಡಿ ಪ್ರೊಟೆಸ್ಟ್ ಅದು ಮಾಡಕತ್ರು. ಅದ್ರ ಸಲುವಾಗಿ ನಮ್ಮ ಕಾಲೇಜ್ದವರು ಸೇಫ್ಟಿ ಮೆಜರ್ಸ್ ಅಂತ ನಮ್ಮನ್ನು ಹಾಸ್ಟೆಲ್ದಿಂದ ಹೊರಗೆ ಹೋಗ್ಬಿಡ್ಲಿಲ್ಲ, ಹಾಸ್ಟೆಲ್ನಲ್ಲಿ ಇಟ್ಕೊಂಡ್ರು. ಅದು ಹಾಸ್ಟೆಲ್ ಇರೋದ್ರಿಂದಾಗಿ ಏನಾಯ್ತು ಅಂತಂದರೆ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಅವರಿಗೆ ಸರಿಯಾಗಿ ಊಟ ಸಿಗಲಿಲ್ಲ. ಆಮೇಲೆ ಮತ್ತು ಅವ್ರು ಈ ಕಡೆ ಇದ್ದಿದ್ದನ್ನೆಲ್ಲ ಖಾಲಿ ಆಗೈತೆ ಅಂದ್ಕೊಳಕ್ಕೆ ಭಾಳ ಅವರಿಗೆ ತೊಂದರೆ ಆಗ್ತಿತ್ತು. ಆಮೇಲೆ ನೆಟ್ಟನ್ನು ತೆಗೆದುಬಿಟ್ರು ಅಂತಂದ್ಕೊಳ್ಳಿ ಮನೆಯವ್ರ ಜೊತೆ ಏನು ಕಾಂಟ್ಯಾಕ್ಟು ಮಾಡ್ಲಿಕ್ಕೆ ಆಗಲಿಲ್ಲ, ಅವ್ರಿಗೇನು ತಿಳ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಟೆನ್ಷನ್ ಇತ್ತು, ಏನು ಮಾಡ್ಬೇಕು ಈಗ ಮುಂದಂತ. ಆಮೇಲೆ ಒಂದಿನ ಇಂಟರ್ನ್ಯಾಷನಲ್ ಕಾಲ್ ಪ್ಯಾಕ್ ಹಾಕ್ಸ್ಕೊಂಡು ಮತ್ತು ಮನೆಯವ್ರಿಗೆ ತಿಳಿಸಿದ ಕೂಡಲೇ ಮತ್ತು ಎಲ್ಲ ಪೇರೆಂಟ್ಸು, ನಮ್ಮ ಪೇರೆಂಟ್ಸ್ ಎಲ್ಲ ಕೂಡಿ ಬೆಳಗಾವಿ DC ಅವರಿಗೆ ಮತ್ತು ನಮ್ಮ MP ಜಗದೀಶ್ ಶೆಟ್ಟರ್ ಅವರಿಗೆ ಮಾತಾಡಿ ಅವ್ರ ಕಡೆಯಿಂದ ಫೋನ್ ಮಾಡಿಸಿದ ಕೂಡಲೇ ಅಲ್ಲಿ ಎಂಬಸಿದವರು ಬೇಗನೆ ಆ್ಯಕ್ಷನ್ ತೊಗೊಂಡು ನಮ್ಮನ್ನ ಅಲ್ಲಿಂದ ಕಳಿಸ್ಕೊಟ್ರು. ಅದಕ್ಕೆ ನಾವು ಬರ್ಲಿಕ್ಕೆ ಆಯ್ತು. ಈ ಟೈಮ್ದಲ್ಲಿ ಅಲ್ಲಿ ಕುಂತಿದ್ರೆ ಬರೋದು ಭಾಳ ಕಷ್ಟ ಆಗ್ತಿತ್ತು. ಲಗ್ನ ಇದೆಲ್ಲ ನಾವು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಂತ ಚಲೋ ಆಯ್ತಿದ್ರೆ ಮತ್ತು ಕಷ್ಟ ಭಾಳ ಆಗ್ತಿತ್ತು. ಸರ್, ನೀವಿರುವಂಥ ಸ್ಥಳದಲ್ಲಿ ಏನಾದ್ರು ಘಟನೆ ನಡೀತಾ? ನಾವಿರೋ ಸ್ಥಳದಲ್ಲಿ ಘಟನೆ ಅಂತಂದರೆ ಪ್ರೊಟೆಸ್ಟೇ ನಡೆದು ಮತ್ತೇನಿಲ್ಲ. ಮತ್ತು ಎಲ್ಲ ಜೋರಾಗಿ ಆಂದೋಲನ ಎಲ್ಲ ಮಾಡಿದ್ರು. ಬಿಟ್ಟು ಮತ್ತೇನು ಅಷ್ಟೇ, ಟಿಯರ್ ಬಾಂಬ್ಸು, ಗ್ಯಾಸ್ ಎಲ್ಲ ಯೂಸ್ ಮಾಡಿದ್ದಾರೆ, ರಬ್ಬರ್ ಬುಲೆಟ್ಸ್ ಯೂಸ್ ಮಾಡಿದ್ದಾರೆ ಆರ್ಮಿದವರು. ಅಲ್ಲ, ನಿಮ್ಗೆ ಊಟದ ಅದು ಹೆಂಗೆ ಊಟದ ಏನು ಸಮಸ್ಯೆ ಸರ್? ಮತ್ತಲ್ಲಿ ಊಟದ ಸಮಸ್ಯೆ ಅಂದರೆ ಏನು ನಮಗೇನು ಹಾಸ್ಟೆಲಿಂದ ಬರ್ತಿತ್ತು, ಬಟ್ ಹುಡುಗಿಯರಿಗೆ ಬರ್ತಿರಲಿಲ್ಲ ಅಂತ ಅಂದ್ಕೊಳ್ಳಿ. ಅವ್ರು ಏನಾದರೂ ತೊಗೋಬೇಕು ಮಾಡ್ಬೇಕಂತಂದ್ರೆ ಹೊರಗೆ ಹೋಗ್ಬೇಕು ಆಗ್ತಿತ್ತು. ಅದ್ರ ಸಲ ಅವ್ರಿಗೆ ಹೊರಗೂ ಬಿಡ್ತಿರ್ಲಿಲ್ಲ ಅಂತ ಅಂದ್ಕೊಳ್ಳಿ. ಇವ್ರಿಗೆ ಹೇಳಿಸಿ ಮಾಡಿಸಿ ತರಿಸಿ ಅವ್ರು ಭಾಳ ಕಷ್ಟ ಆಯಿತು ಅವ್ರಿಗೆ. ಏನಾದರೂ ನಿಮ್ಮ ಭದ್ರತೆಗಾಗಿ ಏನಾದ್ರು ಆರ್ಮಿ ಏನಾದ್ರು ನೇಮಕ ಮಾಡಿದರೆ? ಹಾಗೇನಿಲ್ಲ, ನಮ್ಮ ಹಾಸ್ಟೆಲ್ನಲ್ಲೇ ನಮ್ಮ ವಾಚ್ಮೆನ್ ಇದ್ರಲ್ಲ, ಅವರೇ ನೋಡ್ಕೊತಿದ್ರು. ಎಲ್ಲಿ ಹೊರಗೆ ಹೋಗಕ್ಕೆ ಬಿಡಂಗಿಲ್ಲ, ಹೊರಗಿನವ್ರಿಗೆ ಯಾರಿಗೆ ಒಳಗೆ ಹೋಗಿ ಬರೋಕ್ಕೆ ಬಿಡಂಗಿಲ್ಲ. ಮತ್ತಲ್ಲಿ ಈಗಾಗಲೇ ಕೂಡ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಕಲ್ಲುಗುವಂಥ ಕೆಲಸ ಆಗ್ತಾಯಿದೆ. ಅಲ್ಲಿ ಅಕ್ಕಪಕ್ಕದಲ್ಲಿ ನೀವು ಇರುವಂಥ ಸ್ಥಳಗಳು ಏನಾದರೂ ಹಿಂದೂ ದೇವಸ್ಥಾನಗಳು ಇರುವಂಥದ್ದು ಅದ್ರ ಮೇಲೆ? ಒಂದು 2 ಹಿಂದೂ ದೇವಸ್ಥಾನಗಳು ಇವೆ. ಆದರೆ ಅದ್ರ ಮೇಲೆ ಆ ರೀತಿಯನ್ನು ಇದುವರೆಗೇನು ಹಲ್ಲ ಆಗಿಲ್ಲ. ಈಗೇನಾಗೈತೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ನಾನು ಇಲ್ಲಿದ್ದೀನಲ್ಲ. ಸರ್, ಇಲ್ಲಿ ಬರಲಿಕ್ಕೆ ಯಾರಾದರೂ ಸಹಾಯ ಮಾಡೋದು ಸರ್? ಹೌದು, ನಮ್ಮ MP ಸರ್ ಜಗದೀಶ್ ಶೆಟ್ಟರ್ ಅವರು ಮತ್ತು ನಮ್ಮ ಬೆಳಗಾವಿ DC ಸರ್ ಅವರು ಅವ್ರಿಗೆ ಭಾಳ ಹೆಲ್ಪ್ ಇರ್ತಪ್ಪ. ಅವರಿಂದಾಗೇ ಬಂದಿದ್ದು ಅಂತ ಹೇಳ್ಬೇಕಂದ್ರೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್ DC ಅವ್ರು ಭಾಳ ಕೈಂಡ್ ಹಾರ್ಟೆಡ್ಲಿ ಥ್ಯಾಂಕ್ಸ್ ಹೇಳ್ಬೇಕಂತಾನೆ. ಯಾಕಂದ್ರೆ ಅವ್ರು ಇರ್ತಿರ್ಕಿಲ್ಲ ಅಂದ್ರೆ ಮತ್ತೆ ಯಾವ ರೀತಿ ಬರ್ಬೇಕು, ಏನು ಮಾಡ್ಬೇಕು, ಅದೇನು ಅಫಿಷಿಯಲ್ಲೇ ಯಾವ ರೀತಿ ಬರಬೇಕು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವ್ರಲ್ಲಿ ಭಾಳ ಲಗ ॲक्शन ತೊಗೊಂಡೋದಕ್ಕೆ ಅವ್ರಿಗೆ ತುಂಬ ಥँक्स. हिंदूंना बांगलादेशी लक्ष बनवू लागले होते. नेटवर्क नसल्यामुळे पालकांच्या संपर्कात राहणंही अशक्य झालं होतं. बांगलादेशामध्ये त्यांनी अत्यंत भीती अनुभवली आणि सध्याची परिस्थिती अजूनही भयानक असल्याचे त्यांनी सांगितले. राजशेखर हिरेमठ, KMM मराठी, बेळगाव.